ಸೌಜನ್ಯ ಬಗ್ಗೆ ನಿಮ್ಮ ನಿಲುವೇನು? ಸೌಜನ್ಯಗೆ ಅನ್ಯಾಯ ಮಾಡಿದ್ದೇ ಸೌಜನ್ಯ ಪರ ಅಂತ ಹೇಳಿಕೊಂಡ ಹೋರಾಟಗಾರರು. ಈತನನ್ನು ನಿರಪರಾಧಿ ಮಾಡುವ ಪ್ರಯತ್ನವನ್ನು ಮಾಡಿದ್ರೆ ಹೊರತು ಇವರ ಮೇಲಿನ ಆರೋಪವನ್ನು ಇವತ್ತಿನವರೆಗೂ ನಿಮ್ಮ ಕೈಲಿ ಸಾಬೀತು ಮಾಡೋಕ್ಕಾಗಲಿಲ್ಲ. ನಿಮಗಿಂತ ಅತ್ಯಂತ ಪ್ರಭಾವವಾದ ಹೋರಾಟವನ್ನು ನಾನು ಮಾಡ್ತೀನಿ ವೀರೇಂದ್ರ ಹೆಗ್ಗಡೆ ಅವರ ವಿರುದ್ಧ. ಒಂದು ಮಸೀದಿಯ ಒಳಗಡೆ ಒಬ್ಬ ಮುಸ್ಲಿಮು 5 ವರ್ಷದ ಒಳಗಿನ ಹೆಣ್ಣು ಮಗಳೊಬ್ಬನ ಕರ್ಕೊಂಡೋಗಿ ಅತ್ಯಾಚಾರ ಮಾಡ್ತಾನೆ. ಆಚೆಗೆ ಬಂತಾ ಇದು ವಿಡಿಯೋ ದಾಖಲೆಗಳ ಸಮೇತ ನಿಮಗೆ ಕೊಡ್ತೀನಿ. ಎಷ್ಟು ಜನ ಹೋರಾಟ ಮಾಡ್ತೀರಿ? 5 ವರ್ಷದ ಮುಸ್ಲಿಂ ಹೆಣ್ಣು ಮಗಳ ಮೇಲೆ ನಡೆದ ಅತ್ಯಾಚಾರ ಬೆಳಕಿಗೆ ಬರ್ದಂಗೆ ಹೆಂಗ್ ಸಾಧ್ಯ ಆಯ್ತು? ಅವ್ರ ಕುಟುಂಬದವ್ರು ಗೊತ್ತಾಗ್ಲಿಲ್ವಾ ಅಂತ ಆಯ್ತು? ಮುಚ್ಚಾಕ್ಸ್ತಾರೆ. ಮಸೀದಿಯಲ್ಲಿ ನಡೆದ ಘಟನೆ ಎಂಬುವ ಕಾರಣಕ್ಕೆ ಮುಚ್ಚಾಕ್ತಾರೆ. ಕೊಡಿ ಇದನ್ನು ಸಮೀರ್ಗೆ ವಿಡಿಯೋ ಮಾಡಲಿ. ವಿಡಿಯೋ ಮಾಡಿಸಿ ಸಮೀರ್ ಕೈಲಿ. ಉತ್ತರ ಕರ್ನಾಟಕದ ಭಾಗದಲ್ಲಿ ನಡೆದದ್ದು ಮಟ್ಟಣ್ಣ. ಇದರ ಧ್ವನಿ ಎತ್ತಿದ ಕಾರಣಕ್ಕಾಗಿ ಪುನೀತ್ ಕೆರಳಿಯ ಬಂಧನವೂ ಆಗ್ಬೋದು. ಹೆಣ್ಮಕ್ಳ ಗೌರವದ ಬಗ್ಗೆ, ಹೆಣ್ಮಕ್ಳ ಮಾನಮರ್ಯಾದ ಬಗ್ಗೆ ಮಾತಾಡ್ತಾ ಇದ್ದೀರಿ. ಸೌಜನ್ಯ ಬಗ್ಗೆ ನಿಮ್ಮ ನಿಲುವೇನು? ಸೌಜನ್ಯ ಬಗ್ಗೆ ಯಾಕೆ ಹೋರಾಟನೇ ಮಾಡಲಿಲ್ವಾ ನೀವು ಅಂತ? ಖಂಡಿತವಾಗಿಯೂ ನೋಡಿ, ಸೌಜನ್ಯ ಪ್ರಕರಣದಲ್ಲಿ ನಾನು ಬಹಳ ಈ ಸೌಜನ್ಯಗೆ ಅನ್ಯಾಯ ಮಾಡಿದ್ದೇ ಸೌಜನ್ಯ ಪರ ಅಂತ ಹೇಳಿಕೊಂಡ ಹೋರಾಟಗಾರರು. ನಾನು ಇವತ್ತಿಗೂ ಹೇಳ್ತೀನಿ, ಸೌಜನ್ಯಗೆ ನೀವು ಅನ್ಯಾಯ ಮಾಡಿದ್ರಿ. ಯಾಕೆಂದರೆ ನೀವು ಸಂತೋಷ್ ರಾವ್ ಪರ ಹೋರಾಟ ಮಾಡಿದ್ರಿ. ಸೌಜನ್ಯಳಿಗೆ ನ್ಯಾಯ ಬೇಕು ಅನ್ನೋದಕ್ಕಿಂತ ನೀವು ಸಂತೋಷ್ ರಾವ್ ನಿರಪರಾಧಿ ಆಗಬೇಕು ಅಂತಲೇ ಹೋರಾಟ ಮಾಡಿದ್ರಿ. ಯಾಕೆ ಅಂತಂದರೆ ನೀವೇ ಹೇಳಿದ್ದೀರಾ ಸಂತೋಷ್ ರಾವ್ ಪರ ವಕೀಲರಿಟ್ಟಿದ್ದು ನಾವೇ ಅಂತ. ಸೌಜನ್ಯ ಪರ ಹೋರಾಟಗಾರರು ಸಂತೋಷ್ ರಾವ್ ಪರ ವಕೀಲರನ್ನ ಯಾಕೆ ಇಟ್ರು? ಅವ್ರಿಗೆ ಅನ್ಸಿರ್ಬೋದು ಸಂತೋಷ್ ರಾವ್ ನಿಮಗೆ ನೀವು ಕಾನೂನಿಗೆ ಬೆಲೆ ಕೊಡಲ್ಲ ಯಾಕೆ? ನ್ಯಾಯಾಲಯಕ್ಕೆ ಬೆಲೆ ಕೊಡಲಿಲ್ಲ ಯಾಕೆ? ಒಂದಷ್ಟು ವಾಸ್ತವಗಳು ಅವ್ರಿಗೆ ಗೊತ್ತಿದ್ವೇನೋ ಧರ್ಮಸ್ಥಳದಲ್ಲಿ ನಡೀತಿದ್ದ. ನಿಮಗೆ ವಾಸ್ತವ ಗೊತ್ತಿದ್ರೆ ನೀವು ಅದನ್ನು ತೊಗೊಂಡೋಗಿ ನ್ಯಾಯಾಲಯದ ಮುಂದಿಡಿ. ನೀವು ವಕೀಲರನ್ನ ಇಟ್ಬಿಟ್ಟು ಈ ಕಡೆ ಸಂತೋಷ್ ರಾವ್ ಪರ ವಕೀಲರನ್ನು ಇಡ್ತೀರಿ, ಆ ಕಡೆ ಸೌಜನ್ಯಗೆ ನ್ಯಾಯನೂ ಬೇಕು ಅಂತೀರಿ. ಎರಡನ್ನೂ ನೀವೇ ಮಾಡಿದ್ರೆ ನ್ಯಾಯ ಎಲ್ಲಿಂದ ಸಿಗುತ್ತೆ? ಅವರ ಉದ್ದೇಶ, ಆಮೇಲೆ ಅವರು ಅನುಮಾನನೇ ಬೇರೆಯವ್ರ ಮೇಲೆ ಇತ್ತಲ್ಲ. ನೋಡಿ, ನಿಮ್ಮ ಅನುಮಾನವನ್ನ ರುಜುವಾತ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಈಗ ನಿಮಗೊಂದು ಅನುಮಾನ ಬಂದಿದೆ, ಅದನ್ನೇ ಸರಿ ಅಂತ ವಾದ ಮಾಡೋದಕ್ಕೋಸ್ಕರ ನೀವು ನಿಮಗೆ ಬೇಕಾದಂಥ ಪೂರಕವಾದ ವಿಚಾರಗಳನ್ನು ತರಬೇಡಿ. ನಿಮಗೆ ಅನುಮಾನ ಬಂತಲ್ವಾ, ಆ ಅನುಮಾನಕ್ಕೆ ಬೇಕಾದ ದಾಖಲೆಗಳನ್ನು ಕೊಡಿ. ಅದನ್ನು ಬಿಟ್ಟು ಇನ್ನೊಬ್ಬನನ್ನು ನಿರಪರಾಧಿ ಅಂತ ನೀವು ಸಂತೋಷ್ ರಾವನ್ನ ನಿರಪರಾಧಿ ಮಾಡಿದ್ರೆ ಇವರನ್ನು ಆರೋಪಿಯನ್ನಾಗಿ ಮಾಡ್ಬೋದು ಅನ್ನೋ ಕಾರಣಕ್ಕೆ ಈತನನ್ನು ನಿರಪರಾಧಿ ಮಾಡುವ ಪ್ರಯತ್ನವನ್ನು ಮಾಡಿದ್ರೆ ಹೊರತು ಇವರ ಮೇಲಿನ ಆರೋಪವನ್ನು ಇವತ್ತಿನವರೆಗೂ ನಿಮ್ಮ ಕೈಲಿ ಸಾಬೀತು ಮಾಡೋಕ್ಕಾಗಲಿಲ್ಲ. ಏನಂತ ದುರುದ್ದೇಶ ಅವ್ರ ಮೇಲೆ? ಅದನ್ನು 1000 ಬಾರಿ ಹೇಳಿದ್ದೀನಿ. ನಾನು ಈಗಲೂ ಹೇಳ್ತೀನಿ, ಇವರೆಲ್ಲರಿಗೂ ಆ ಕ್ಷೇತ್ರದ ಮೇಲೆ ಮತ್ತು ಆ ಕ್ಷೇತ್ರದ ಅಧಿಕಾರವನ್ನು ಅವ್ರು ಹಿಡ್ಕೊಂಡಿದ್ದಾರೆ. ಅದು ಜೈನರದು, ಅದು ಜೈನರು ಯಾಕೆ ಇಟ್ಕೋಬೇಕು ಅಂತೇಳಿ ಕೋರ್ಟ್ವರೆಗೂ ಹೋದ್ರು, ಕೋರ್ಟ್ವರೆಗೂ ಹೋಗಿದ್ದಾರೆ, ಬಿಡಿಸ್ಕೊಳಕ್ಕಾಗಲಿಲ್ಲ. ಇದೆಲ್ಲದರ ನಂತರ ಈಗ ಒಂದು ಹೊಸ ಕತೆ, ಈಗ ಒಂದು ಬುರುಡೆ ಕತೆ, ಇದೆಲ್ಲವನ್ನು ಮಾಡ್ತಾ ಇದ್ದಾರೆ. ನಾನು ಈಗಲೂ ಹೇಳ್ತೀನಿ, ಬುರುಡೆ ಇರುವವನೊಬ್ಬ ತನ್ನ ಬುರುಡೆ ಮುಚ್ಕೊಂಡು ಬುರುಡೆ ಇದೆ ಅಂತ ಹೇಳಿ ಬುರುಡೆ ಬಿಡ್ಕೊಂಡು ಬುರುಡೆ ಕತೆ ಹೇಳ್ಕೊಂಡು ಬಂದ. ಈ ಬುರುಡೆ ಇರೋರೆಲ್ಲ ಆ ಬುರುಡೆ ಇರೋನನ್ನ ಆ ಬುರುಡೆ ಇಲ್ಲದೆ ಇರೋ ಕತೆ ಹೇಳಿದ್ರೆ ಆ ಬುರುಡೆ ಇದೆ ಅಂತ ಹೇಳಿ ವಾದ ಮಾಡಿ ಇಡೀ ಜನರಿಗೆ ಬುರುಡೆ ಇಲ್ದಂಗೆ ಮಾಡಿದ್ರು. ನಾನು ಈಗಲೂ ಹೇಳ್ತೀನಿ, ನಾನು ಸತ್ಯವಾಗಲೂ ಹೇಳ್ತೀನಿ, ಪ್ರಮಾಣ ಮಾಡಿ ಹೇಳ್ತೇನೆ, ನಿಮಗಿಂತ ಅತ್ಯಂತ ಪ್ರಭಾವವಾದ ಹೋರಾಟವನ್ನು ನಾನು ಮಾಡ್ತೀನಿ ವೀರೇಂದ್ರ ಹೆಗ್ಗಡೆ ಅವರ ವಿರುದ್ಧ. ಅವ್ರನ್ನ ಆರೋಪಿ ಅಂತ ಸಾಬೀತು ಮಾಡಿ. ಕೇವಲ ಅನುಮಾನಗಳಿಂದ, ನಿಮಗಿರುವ ಅನುಮಾನಗಳಿಂದ ನೀವು ಅವರನ್ನು ಆರೋಪಿ ಅಂತ ಕರಿಬಹುದೇ ಹೊರತು ಅಪರಾಧಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆರೋಪದ ಅನುಮಾನವನ್ನು ಇಟ್ಕೋಬೋದು. ನಿಮ್ಮ ಅನುಮಾನಗಳಿಗೆ ನಮ್ಮನ್ನ ಯಾಕೆ ಜೋಡಿಸ್ತೀರಿ? ನೀವು ಅನುಮಾನ ಪಡಿ ಅಂತ. ಹಂಗಂದ್ರೆ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತಂದ್ರೆ ವೀರೇಂದ್ರ ಹೆಗ್ಗಡೆ ಅವರ ವಿರುದ್ಧ ಹೋರಾಟ ಮಾಡಬೇಕಾ? ಈಗ ಅದೇ ಅಲ್ವಾ ಟ್ರೆಂಡ್ ಆಗಿರೋದು. ಯಾಕೆ ಮಾಡಬೇಕು? ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅಂದ್ರೆ ಸೌಜನ್ಯ ಪರ ಹೋರಾಟ ಮಾಡಬೇಕು. ವಿಡಿಯೋ ಇದೆಯಲ್ಲ, ವಿಡಿಯೋ ಅದೇ ಫೈನಲ್. ಜನ ಅದನ್ನೆಲ್ಲ ನಂಬೋದು. ಕತೆ ಮಂಜಣ್ಣ, ನಾನು ಹೇಳ್ತೀನಿ, ನಾನು ಸೌಜನ್ಯ ಪರ ಹೋರಾಟ ಮಾಡ್ತೀನಿ, ಆದ್ರೆ ವೀರೇಂದ್ರ ಹೆಗ್ಗಡೆ ಅವರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ನಾನು ರೆಡಿ ಇಲ್ಲ. ನೀವು ವೀರೇಂದ್ರ ಹೆಗ್ಗಡೆ ಅವರ ವಿರುದ್ಧ ಹೋರಾಟ ಮಾಡಿದ್ರೆ ಮಾತ್ರ ಸೌಜನ್ಯನ ಪರ ಹೋರಾಟ ಅಂದ್ರೆ ನಾನು ಆ ಆಟಕ್ಕೆ ನಾನಿಲ್ಲ. ಸೌಜನ್ಯಳಿಗಾಗಿ ನಾನು ಯಾವಾಗಲೂ ಮಿಡಿತೀನಿ. ಆದರೆ ಸೌಜನ್ಯ ಹೆಸರನ್ನ ಗುರಾಣಿ ಮಾಡಿಕೊಂಡು ಇವ್ರು ಯಾರು ಲಾಭಕ್ಕೆ ಬಳಸ್ಕೊತಾ ಇರಬೇಕಾದ್ರೆ ನಾನು ಯಾಕೆ ಅದಕ್ಕೆ ಸಪೋರ್ಟ್ ಮಾಡಲಿ?
ಸೌಜನ್ಯಳಿಗೆ ನ್ಯಾಯ ಸಿಗಬೇಕು, ಸತ್ಯ. ಹಾಗಂತ ಹೇಳಿ ಇಲ್ಲಿ ಯಾರೋ ಇನ್ನೊಬ್ಬನನ್ನು ಗುರಿಯಾಗಿಸ್ಕೊಂಡು ನಿಮ್ಮ ಹತ್ರ ಯಾವ ದಾಖಲೆಗಳೂ ಇಲ್ಲದೆ ಆತನ ಮೇಲೆ ಆರೋಪ, ಕೇವಲ ಕತೆಗಳಿಗೆ ನಾನು ಸ್ಪಂದಿಸ್ಲಾ? ಅವನು ಯಾರೋ ಒಬ್ಬ ನಾನು 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 ಮಾತು ಕೊಟ್ಟರೆ ಇನ್ನೇನೋ ಕೊಡ್ತೀನಿ ಅಂತ ಹೇಳುವ ಆ ನೀಚ ವ್ಯಕ್ತಿ ಒಬ್ಬ ಧರ್ಮಸ್ಥಳಕ್ಕೆ ಒಳಗಡೆ ಹೋಗ್ತೀನಿ ಅಂದರೆ ನಾವು ಬಿಡಬೇಕಾ? ಅಜ್ಮೀರ್ದಲ್ಲಿ ಆಗಿದ್ದ ಘಟನೆಯನ್ನು ಎಷ್ಟು ಜನ ಕಣಿಸಿದ್ರು. ಈಗ ಇಲ್ಲಿ ನಾನು ಕೇವಲ ನ್ಯಾಷನಲ್ TV ಏನಿದೆ ಇಲ್ಲಿ ಕುಳಿತುಕೊಂಡು ಒಂದನ್ನು ಹೇಳ್ತೀನಿ. ನಾನು ನಿಮಗೊಂದು ವಿಡಿಯೋ ಬೇಕಾದರೂ ಕೊಡ್ತೀನಿ. ಒಂದು ಮಸೀದಿಯ ಒಳಗಡೆ ಒಬ್ಬ ಮುಸ್ಲಿಮು 5 ವರ್ಷದ ಒಳಗಿನ ಹೆಣ್ಣು ಮಗಳೊಬ್ಬನ ಕರ್ಕೊಂಡೋಗಿ ಅತ್ಯಾಚಾರ ಮಾಡ್ತಾನೆ. ಆಚೆಗೆ ಬಂತಾ ಇದು ಕರ್ನಾಟಕದಲ್ಲಾಗಿದ್ದು ವಿಡಿಯೋ ದಾಖಲೆಗಳ ಸಮೇತ ನಿಮಗೆ ಕೊಡ್ತೀನಿ. ಎಷ್ಟು ಜನ ಹೋರಾಟ ಮಾಡ್ತೀರಿ? ಎಷ್ಟು ಜನ ಬೀದಿಗೆ ಬರ್ತೀರಿ? ಎಷ್ಟು ಜನ ಮಿಡಿತೀರಿ? ಇದು ಕರ್ನಾಟಕದಲ್ಲಿ ಆಗಿರೋದು, ಕರ್ನಾಟಕದಲ್ಲಾಗಿರ್ತಕ್ಕಂಥದ್ದು. ಈಗ ನಾನು ಈ ಮಾತಾಡ್ಬೇಕಾದ್ರೆ ನೀವು ಆ ವಿಡಿಯೋ ಪ್ಲೇ ಮಾಡಿ, ನಾವು ವಿಡಿಯೋವನ್ನು ನಿಮಗೆ ಕೊಡ್ತೀನಿ. ಓಕೆ, ಕೇಸ್ ರಿಜಿಸ್ಟರ್ ಆಗಿಲ್ವಾ ಇದು? ಎಲ್ಲಾಯ್ತು? ಎಷ್ಟು ಜನಕ್ಕೆ ಗೊತ್ತಾಯ್ತು? ನೀವು ಮಾಡಿಸಿ. ಒಬ್ಬ ನಾನು ಹೇಳ್ತಾ ಇರೋದು, ಮುಸ್ಲಿಂ ಹೆಣ್ಮಕ್ಳಾದ್ರೆ ಮಗುನೇ ಅಲ್ವಾ? ಸರ್ಕಾರ ವ್ಯವಸ್ಥೆ ಏನು ಬೇಕಾದರೂ ಮಾಡ್ತಾರೆ. ಕೇಳಿ ಬನ್ನಿ, ಈಗ ಮಾತಾಡಿ. ಆ ವಿಡಿಯೋನ ನಿಮಗೆ ಕೊಡ್ತೀನಿ. ಸರಿ, ಈಗ ಪ್ಲೇ ಮಾಡ್ತೀವಿ ನಾವು. ನಾನು ನಿಮಗೆ ಕೊಡ್ತೀನಿ, ಖಂಡಿತ ಆ ವಿಡಿಯೋವನ್ನು ಕೊಡ್ತೀನಿ. ಆ ಸಣ್ಣ ಹೆಣ್ಣು ಮಗಳ ನಡೀತಲ್ಲ ಅತ್ಯಾಚಾರ, ಅದು ಕೂಡ ಒಬ್ಬ ಮುಸಲ್ಮಾನ್ ಹೆಣ್ಣು ಮಗಳ ಮೇಲೆ, ಮುಸ್ಲಿಮನಿಂದನೇ, ಮುಸ್ಲಿಂ ಮಸೀದಿ ಒಳಗೆ ಕರ್ಕೊಂಡೋಗಿ ಸಣ್ಣ 5 ವರ್ಷದ ಮುಸ್ಲಿಂ ಹೆಣ್ಣು ಮಗಳ ಮೇಲೆ ನಡೆದ ಅತ್ಯಾಚಾರ. ಬೆಳಕಿಗೆ ಬರ್ದಂಗೆ ಹೆಂಗ್ ಸಾಧ್ಯ ಆಯ್ತು? ಅವ್ರ ಕುಟುಂಬದವ್ರಿಗೆ ಗೊತ್ತಾಗ್ಲಿಲ್ವಾ ಅಂತ ಇದು ಮುಚ್ಚಾಕ್ಸ್ತಾರೆ. ಯಾಕೆ? ಮಸೀದಿಯಲ್ಲಿ ನಡೆದ ಘಟನೆ ಎಂಬುವ ಕಾರಣಕ್ಕೆ ಮುಚ್ಚಾಕ್ತಾರೆ. ಇದಕ್ಕೆ ವಿಡಿಯೋ ಸಾಕ್ಷಿ. ನಾನು ಮಟ್ಟಣ್ಣ ಹೇಳುವಂತೆ ನನ್ನ ವಿಡಿಯೋವನ್ನು ನಾನು ಒಳಗಿಟ್ಕೊಳ್ಳಲ್ಲ. ಸಾಕ್ಷಿ ಇದೆ ಅಂತ ಹೇಳಿ ನಾನು ಎಲ್ಲೋ ಇಟ್ಕೊಳ್ಳಲ್ಲ, ಜೋಬಲ್ಲಿ ಇಟ್ಕೊಳ್ಳಲ್ಲ. ನಾನು ನ್ಯಾಷನಲ್ TV ಕೊಡ್ತೀನಿ. ನೀವು ಕೊಡಿ ಅಂತದ್ದೇನಾದ್ರು ಒಂದು ವಿಡಿಯೋ ಇದ್ರೆ ಖಂಡಿತ ಇದು ಕೇಸ್ ರಿಜಿಸ್ಟರ್ ಆಗಬೇಕಾಗುತ್ತೆ, ಸುಮೋಟೋ ಮಾಡ್ಕೋಬೇಕಾಗ್ತದೆ. ನಾನು ಕೊಡ್ತೀನಿ. ಅಂದ್ರೆ 13 ವರ್ಷದ ಹಿಂದೆ ನಡೆದಿದ್ದು ಅನ್ನೋ ಕಾರಣಕ್ಕೆ ನೀವು ಈಗ ಹೋರಾಟ ಮಾಡ್ತೀರ. ಇದು ಕೇವಲ 1 ವರ್ಷದ ಹಿಂದೆ ನಡೆದದ್ದು, ಕೇವಲ 1 ವರ್ಷದ ಹಿಂದೆ ನಡೆದದ್ದು. ನಾನೀಗ ನಿಮಗೆ ಆ ವಿಡಿಯೋವನ್ನು ಕೊಡ್ತೀನಿ, ದಾಖಲೆಗಳ ಸಮೇತ ಕೊಡ್ತೀನಿ. ತನಿಖೆ ಮಾಡಿಸಿ, SIT ರಚನೆ ಮಾಡಿಸಿ, ಹೋರಾಟ ಮಾಡಿ. ಖಂಡಿತ ಆಗ್ಬೇಕು, ಇದು ಹೋರಾಟ ಆಗ್ಬೇಕು. ಅವ್ರನ್ನ ಕೇಳಿ. ದಾಖಲೆ ಅಂದ್ರೆ, ದಾಖಲೆ ಕೊಡೋದು ಅಂದ್ರೆ ಇದು ದಾಖಲೆ ಕೊಡೋದು. ಈ ತರ ದಾಖಲೆ ಕೊಡಬೇಕು ಅಂತ ದಾಖಲೆ ಕೊಡ್ತೀನಿ, ಹಾಕಿ. ಹಾಗಾದ್ರೆ ಅವರ ಶ್ರದ್ಧಾ ಕೇಂದ್ರದ ಹೆಸರು ಹಾಳಾಗುತ್ತೆ ಅಂತ ಇದನ್ನ ನ್ಯೂಸ್ ಮಾಡಕ್ ಬಿಡ್ಲಿಲ್ಲ. ಕೊಡಿ ಇದನ್ನ ಸಮೀರ್ಗೆ ವಿಡಿಯೋ ಮಾಡ್ಲಿ. ದಾಖಲೆ ವಿಡಿಯೋ ಮಾಡಿಸಿ ಸಮೀರ್ ಕೈಲಿ. ಮಾಡಲ್ಲ ಅವರು. ಅಜ್ಮೀರ್ ದರ್ಗಾದೇ ತುಂಬಾ ಇತ್ತೀಚೆಗೆ ಯಾರೋ 2 ಶಬ್ದದಲ್ಲಿ ಮುಗಿಸ್ತಾನೆ, 2 ಶಬ್ದದಲ್ಲಿ ಮುಗಿಸ್ತಾನೆ. ನಾನು ಅದೇ ಸಮೀರ್ಗೆ ಈ ವಿಡಿಯೋವನ್ನ ನ್ಯಾಷನಲ್ TV ಮುಖಾಂತರ ಕೊಟ್ಟು ಸಮೀರ್ಗೆ ನೇರವಾಗಿ ಹೇಳ್ತಾ ಇದ್ದೀನಿ, ದಾಖಲೆ ಸಮೇತ ಮಸೀದಿ ಒಳಗೆ 5 ವರ್ಷದ ಒಳಗಿನ ಹೆಣ್ಣು ಮಗಳ ಮೇಲೆ ನಡೆದಂತ ಅತ್ಯಾಚಾರದ ವಿಡಿಯೋವನ್ನ ದಾಖಲೆಗಳ ಸಮೇತ ನ್ಯಾಷನಲ್ TVಯಲ್ಲಿ ಬಹಿರಂಗಗೊಳಿಸ್ತಾ ಇದ್ದೀವಿ. ದಾಖಲೆ ಕೊಡುವುದು ಅಂದ್ರೆ ಇದು AI ಮುಖಾಂತರ ದಾಖಲೆ ಸೃಷ್ಟಿ ಮಾಡೋದಲ್ಲ. ಅತ್ಯಂತ ಕ್ರೂರತ್ವ ಮೆರೆದಂಥ ಮುಸ್ಲಿಂ ವ್ಯಕ್ತಿಯೊಬ್ಬ ಮುಸ್ಲಿಂ ಹೆಣ್ಣು ಮಗಳ ಮೇಲೆ 5 ವರ್ಷದ ಒಳಗಿನ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಮಾಡಿದ್ದಾನೆ. ಅದರ ವಿಡಿಯೋ ಸಮೇತ ಕೊಡ್ತೀವಿ. ಪೋಕ್ಸೋ ಇಲ್ಲಿ ವರ್ಕ್ ಆಯ್ತಾ? ಇದು ಯಾವತ್ತೋ ನಡೆದಿದ್ದಲ್ಲ, ಕೇವಲ 1 ವರ್ಷದ ಹಿಂದೆ ನಡೆದದ್ದು. ನ್ಯಾಯ ಕೊಡಿಸಿ. ಯಾರ್ಯಾರು ಹೋರಾಟ ಮಾಡ್ತೀರಾ ಮಾಡಿ. ನಾನು ಹೋರಾಟ ಮಾಡಿದ್ರೆ ತಪ್ಪಲ್ವಾ? ಕೋಮುವಾದಿ ನಾನು, ಬೇಕು ಅಂತ ಬಂದಿದ್ದೀನಿ. ನೀವೇ ಹೋರಾಟ ಮಾಡಿ. ಸೌಜನ್ಯಳಿಗೆ ಎಷ್ಟು ಅನ್ಯಾಯ ಆಗಿದೆಯೋ ಅಷ್ಟೇ ಅನ್ಯಾಯ ಆ ಅಮಾಯಕ ಹೆಣ್ಣು ಮಗುವಿಗೆ ತನ್ನ ಮೇಲೆ ಅತ್ಯಾಚಾರ ನಡೀತಿದೆ ಅನ್ನೋದು ಕೂಡ ಗೊತ್ತಿಲ್ಲದೆ ಇರ್ತಕ್ಕಂಥ ಆ ಸಣ್ಣ ಮುಸ್ಲಿಂ ಹೆಣ್ಣು ಮಗಳ ಮೇಲೆ ನಡೆದ ಅತ್ಯಾಚಾರ 5 ವರ್ಷ ಏನು ನಡೀತಿದೆ ನನ್ನ ಮೇಲೆ ಅಂತ ಕೂಡ ಗೊತ್ತಿಲ್ಲ. ಮಾಡಿ ಹೋರಾಟ. ಮಾಡಲ್ಲ ನೀವು. ನಿಮಗೆ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳೇ ಬೇಕು, ಅದು ದಾಖಲೆ ರಹಿತವಾಗಿ ಪ್ರೂವ್ ಮಾಡಿ. ಈಗ ನಾನು ಪ್ರೂವ್ ಮಾಡ್ತಾ ಇದ್ದೀನಲ್ಲ, ನಾನು ದಾಖಲೆ ಕೊಡ್ತಾ ಇದ್ದೀನಲ್ಲ. ಇದೇ ಥರ ಧರ್ಮಸ್ಥಳದ ವಿರುದ್ಧ ವೀರೇಂದ್ರ ಹೆಗ್ಗಡೆ ಅವರ ವಿರುದ್ಧ ಒಂದೇ ಒಂದು ದಾಖಲೆ ಕೊಡಿ. ನೀವು ಇದಕ್ಕೆ ಹೋರಾಟ ಮಾಡದೇ ಇರ್ಬೋದು, ನಾನು ಅದಕ್ಕೆ ಹೋರಾಟ ಮಾಡಿ ತೋರಿಸ್ತೀನಿ. ದಾಖಲೆ ಇಡೋ ತಾಕತ್ತು ನಿಮಗಿದೆಯಾ? ಇಲ್ಲ. ಪ್ರಶ್ನೆ ಮಾಡ್ತೀನಿ. ನಾನು ಬೇಕಾದ್ರೆ ಆ ಪೋಷಕರನ್ನು ಕರ್ಕೊಬಂದು ನಿಮ್ಮ ಮುಂದೆ ಕೂರಿಸ್ತೀನಿ. ಅಲ್ಲಿ ಈ ಥರದ ಇನ್ನಿಷ್ಟು ಪ್ರಕರಣಗಳು ನಡೆದಿರ್ಬೋದಲ್ಲಿ ಅಂತ. ನಡೆದಿರ್ಬೋದು. ಇದರ ಧ್ವನಿ ಎತ್ತಿದ ಕಾರಣಕ್ಕಾಗಿ ಪುನೀತ್ ಕೆರಳಿಯ ಬಂಧನವೂ ಆಗ್ಬೋದು. ಖಂಡಿತ ಖಂಡಿತ. ನಾನು ರೆಡಿ ಇದ್ದೀನಿ. ನಾನು ಹೋರಾಟ ಮಾಡ್ಲಿಕ್ಕೆ ವಕೀಲರ ಟೀಮ್ ಇದೆಯಲ್ಲ, ನನಗೆ ಗೊತ್ತಿಲ್ಲ. ಈ ವಿಡಿಯೋನ ಬೇಗ ಡೌನ್ಲೋಡ್ ಮಾಡ್ಕೊಂಡು ಹಾಕೊಳ್ಳಿ. ಕೇಸ್ ಹಾಕಿ ಈ ವಿಡಿಯೋನ ಡಿಲೀಟ್ ಮಾಡಿಸಬಹುದು, ಡಿಲೀಟ್ ಆಗ್ಬೋದು. ಉತ್ತರ ಕರ್ನಾಟಕದ ಭಾಗದಲ್ಲಿ ನಡೆದದ್ದು ಮಟ್ಟಣ್ಣ. ಈ ವಿಡಿಯೋವನ್ನ ನೀನು ಮಟ್ಟಣ್ಣ ಈ ವಿಡಿಯೋವನ್ನ ತೆಗೆದುಕೊಂಡು ಧರ್ಮಸ್ಥಳದ ಕ್ಷೇತ್ರದ ಮೇಲೆ ಹೆಂಗೆ ಆರೋಪ ಮಾಡ್ತಾ ಇದೆಯೋ ಅದೇ ರೀತಿ ಆರೋಪವನ್ನ ಇಲ್ಲಿ SIT
ಕಮಿಟಿ ರಚನೆ ಮಾಡ್ಲಿಕ್ಕೆ ಇಲ್ಲೂ ಮಾಡು, ಹೋರಾಟ ಮಾಡಬೇಕು. ನೀನು ಬೀದಿಗಿಳಿ ಅಂತ ಹೇಳ್ತಲ್ಲ, ಧ್ವನಿ ಎತ್ತು, ಖಂಡಿತ ಖಂಡಿತ ಧ್ವನಿ ಎತ್ತು. ಈ ವಿಡಿಯೋವನ್ನ ಯಾವಾಗ ಕೇಳಿದ್ರು ನಾನು ಕೊಡಬಲ್ಲೆ, ಮಾಡಿ. ಖಂಡಿತ ಕರ್ನಾಟಕದಲ್ಲಿ ಕನ್ನಡದ ನೆಲದಲ್ಲೇ ಒಂದು ಮುಸ್ಲಿಂ ಬಿಡಿ, ಭಾವನೆಗಳಿಗೆ ಸ್ಪಂದಿಸಿ, ಧರ್ಮ ಬಿಡಿ, ಅದು ಯಾವ ಮತದ ಧರ್ಮಕ್ಷೇತ್ರವಾದರೂ ಪರವಾಗಿಲ್ಲ, ಅದ್ಯಾವುದೋ ಊರಿನಲ್ಲಿ ನಡೆದ ಘಟನೆ ಅಲ್ಲ, ಮಸೀದಿಯ ಒಳಗೆ ನಡೆದ ಘಟನೆ. ಮೂರು ಸಲ ಹೋಗಿ ಬಾಗ್ಲು ಚೆಕ್ ಮಾಡಿ, ಕಿಟಕಿ ಚೆಕ್ ಮಾಡಿ ಹೋಗಿ ಅವನು ಏನು ಮಾಡ್ದ ಅನ್ನೋದು ವಿಡಿಯೋದಲ್ಲಿ ಕಾಣುತ್ತೆ, ನೋಡಿ, ಚೆಕ್ ಮಾಡಿ. ಅಲ್ಲ, ಇದು CCTV ಇದೆ ಅಂತ ಗೊತ್ತಿದ್ರು ಪ್ರಜ್ಞೆ ಇಲ್ವಾ ಅಂತ. ಅಂದರೆ CCTV ಇಲ್ಲದ ಜಾಗದಲ್ಲಿ ಎಷ್ಟೆಲ್ಲ ಆಗಿರ್ತದೆ ಅಂತ. ಸಾಕ್ಷಿ ಜೋಬಲ್ಲಿ ಇಟ್ಕೊಂಡು ಕತೆ ಹೇಳ್ತಾ ಇಲ್ಲ, ಸಾಕ್ಷಿಯನ್ನು ಕೊಟ್ಟು ಹೇಳ್ತಾ ಇದ್ದೀನಿ, ಮಾಡಿ ಈಗ. ಖಂಡಿತ. ಸರಿ, ಈಗ ಆ್ಯಕ್ಚುಲಿ ಇದನ್ನು ಬೇರೆ ರೀತಿ ತಗೋಬೇಕು ಅಂತ ಇದ್ದೆ, ಅದಕ್ಕೆ ಹೇಳೋದು. ಸಂದರ್ಭ ನ್ಯಾಷನಲ್ TV ಮುಖಾಂತರ ಸಿಕ್ತು. ಇದನ್ನು ನೀವು ಸೌಜನ್ಯ ಪ್ರಶ್ನೆ ಎತ್ತಲಿಲ್ಲ ಅಂದಿದ್ರೆ ನಾನು ಇದನ್ನ ಇಲ್ಲಿ ಆ್ಯಕ್ಚುಲಿ ಗೌಪ್ಯವಾಗಿ ಇಟ್ಕೊಂಡು ನಾನು ಬೇರೆ ಯಾವುದೋ ವಿಚಾರದಲ್ಲಿ ಕೇಳಬೇಕು ಎಲ್ಲೋ ಅಂದ್ಕೊಂಡಿದ್ದೆ. ಒಳ್ಳೇದಾಯ್ತಲ್ಲ, ಆಗಲಿ. ಅನ್ಯಾಯ ಎಲ್ಲಾದರೂ ಕೂಡ ಬೆಳಕಿಗೆ ಬರಲೇಬೇಕು, ಈ ಮೂಲಕ ಬಂತಲ್ವಾ. ನಿಜಕ್ಕೂ ಈ ಪುನೀತ್ ಕೇರಹಳ್ಳಿಯವರು ಇವತ್ತು ಕೊಟ್ಟಿರುವಂಥ ವಿಡಿಯೋ ನೋಡಿದ್ರೆ ಶಾಕ್ ಆಗೋಯ್ತು ನನಗಂತೂ. ಅಲ್ಲ ರೀ, 5 ವರ್ಷದ ಮಗು ಮೇಲೆ ಈ ನಾಯಿ ಇಂಥ ಕೆಲಸ ಮಾಡಿದ್ದಾನೆ ಅಂತಂದರೆ ರಕ್ತ ಕುದಿಬೇಕಾಗಿರೋದು ಈ ವಿಡಿಯೋ ನೋಡಿ. ಈ ಮನುಷ್ಯರೇಂದ್ರಿ ಇವರೆಲ್ಲ. ಇವರು ಈ ಸಮಾಜದಲ್ಲಿ ಬದುಕೋ ಯೋಗ್ಯತೆ ಇದೆಯಾ ಅವಕ್ಕೆಲ್ಲ? 5 ವರ್ಷದ ಮಗು ಏನ್ರಿ ಅರ್ಥ ಆಗುತ್ತೆ? ಇದು CCTV ಸಿಕ್ಕಿರೋ ಒಂದು ಪ್ರಕರಣ. ಈ ಥರದ್ದು ಎಷ್ಟು ಪ್ರಕರಣಗಳು ಈ ಜಾಗದಲ್ಲಿ ಆಗಿರ್ಬೋದು. ಅದು ಮಸೀದಿ ಇರ್ಬೋದು, ಅಥವಾ ಮದ್ರಾಸ ಇರ್ಬೋದು, ದೇವಸ್ಥಾನ ಇರ್ಬೋದು, ಚರ್ಚ್ ಇರ್ಬೋದು, ಎಲ್ಲಾದ್ರೂ ನಡೆಯುವಂಥ ಕೃತ್ಯನ ಆಯಿತು. ನಾಚಿಕೆ ಆಗಲ್ವ ಇವಕ್ಕೆ ಬದುಕೋ ಯೋಗ್ಯತೆ ಇದೆಯಾ? ಪೊಲೀಸ್ನವರು ಈ ಪ್ರಕರಣವನ್ನು ಸೀರಿಯಸ್ ಆಗಿ ತಗೋಬೇಕು. ಈ ವಿಡಿಯೋ ಸಬ್ಮಿಟ್ ಮಾಡ್ತೀವಿ, ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಪುನೀತ್ ಕೆರೆಹಳ್ಳಿಯವರಿಂದ ಇಸ್ಕೊಂಡು ನಾನು ನಿಮಗೆ ಕೊಡೋ ಪ್ರಯತ್ನ ಮಾಡ್ತೇನೆ. ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದನ್ನು ಸೀರಿಯಸ್ ಆಗಿ ತಗೋಬೇಕು, ಸುಮೋಟೋ ದಾಖಲು ಮಾಡ್ಕೋಬೇಕು. ಇದು ಬೇರೆಲ್ಲೋ ಆಗಿರೋ ಘಟನೆ ಅಲ್ಲ, ಕರ್ನಾಟಕದ, ಅದು ಉತ್ತರ ಕರ್ನಾಟಕ ಭಾಗದಲ್ಲಿ ಆಗಿರುವಂಥ ಘಟನೆ. 1 ವರ್ಷ ಆಗಿದೆ, ಇವತ್ತವರೆಗೂ ಬೆಳಕಿಗೆ ಬಂದಿಲ್ಲ ಅಂತಂದರೆ ನನ್ನ ಇದನ್ನು ಹೆಂಗೆ ಹೇಳ್ಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ. ಅಲ್ಲ ರೀ, ನಾವು ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ? ನಂಗೆ ಅದೇ ಅರ್ಥ ಆಗ್ತಾ ಇಲ್ಲ. 1 ವರ್ಷ ಆದ್ರೂ ಅವ್ರ ಮನೆಯವ್ರು ಹೆಂಗೆ ಸುಮ್ಮನಿದ್ದಾರೆ? ಹೆಂಗೆ ತಡ್ಕೊಳಕ್ಕೆ ಸಾಧ್ಯ ಆಗ್ತದೆ? ನಮಗೆ ನೋಡ್ರಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಅಷ್ಟು ಆಕ್ರೋಶ ಬರ್ತದೆ. ಅವ್ರ ಮನೆಯವ್ರು 1 ವರ್ಷದಿಂದ ಸುಮ್ಮನಿದ್ದಾರೆ, ಈಗ ಹೇಳ್ತಿದ್ದಾರೆ ನಮ್ಮ ಮಗಳ ಮೇಲೆ ಈ ಥರದ್ದೊಂದು ಆಗಿದೆ ಅಂತ. ಇನ್ನೂ ಅವ್ರು ದೂರ ದಾಖಲು ಮಾಡೋಂಥ ಏನು ಪ್ರೆಷರ್ ಇದೆಯೋ ನನಗೆ ಗೊತ್ತಿಲ್ಲ. ಬಟ್ ಏನಾದ್ರು ಪ್ರೆಷರ್ ಇರಲಿ, ಆ ನಾಯಿನ ಹಿಡ್ಕೊಂಡು ಬಂದು ನಡು ರಸ್ತೆಯಲ್ಲಿ ಹೊಡೆದಾಕ್ಬೇಕು, ಅವನಿಗೆ ನರ ಕಟ್ ಮಾಡಿ ಬಿಸಾಕ್ಬೇಕು. ಯಾವುದೇ ಕಾರಣಕ್ಕೂ ಇದನ್ನು ತುಂಬ ಸೀರಿಯಸ್ ತಗೋಬೇಕು. ಪೊಲೀಸ್ ಇಲಾಖೆ ಆಗಲಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಗಲಿ ಸೀರಿಯಸ್ ತಗೋಬೇಕು. ಇದರಲ್ಲಿ ಜಾತಿ ಧರ್ಮ ಹುಡುಕ್ಬೇಡಿ ದಯವಿಟ್ಟು. ಮತ್ತೆ ಇದು ಆ ಧರ್ಮ ಈ ಧರ್ಮ ಜಾತಿ ದಯವಿಟ್ಟು ಹುಡುಕ್ಬೇಡಿ. AI ವಿಡಿಯೋ ಮಾಡೋರು ಅಷ್ಟೇ, ಇದರಲ್ಲಿ ಜಾತಿ ಧರ್ಮ ಹುಡುಕ್ಬೇಡಿ ದಯವಿಟ್ಟು. ನೀವೊಂದು AI ವಿಡಿಯೋ ಮಾಡಬೇಡಿ, ಹೋಗ್ಲಿ. ನೀವು ಮಾಡಿದ್ರೆ ಒಂದಷ್ಟು ಜಾಗೃತಿ ಮೂಡುತ್ತೆ ನೋಡೋಣ. ಇತ್ತೀಚೆಗೆ ನಮ್ಮ ಕೀರ್ತಿಯವರು ಕೂಡ ಇದರಲ್ಲಿ ಎಕ್ಸ್ಪೋರ್ಟ್ ಆಗ್ಬಿಟ್ಟಿದ್ದಾರೆ. ಅವರಾದ್ರೂ ಒಂದು ವಿಡಿಯೋ ಮಾಡಿ, ನಾನು ಬೇಕಾದ್ರೆ ಫುಟೇಜ್ ಎಲ್ಲ ಕೊಡ್ತೀನಿ, ಸಂಬಂಧಪಟ್ಟ ಮಾಹಿತಿ ಕೊಡ್ತೀನಿ, ಮಾಡಲಿ. ಇದು ಬರಬೇಕು, ಬೆಳಕಿಗೆ ಬರಬೇಕು. ಈ ಬೆಳಕಿಗೆ ಬಂದು ಆ ನಾಯಿ ಏನಿದೆ ಕೃತ್ಯ ಮಾಡೋ ನಾಯಿ ಅವ್ನು ಹಿಡ್ಕೊಂಬಂದು ರೋಡಲ್ಲಿ ಹೊಡಿಬೇಕು ದಯವಿಟ್ಟು. ಇದು ನನ್ನ ಕಳಕಳಿ, ಇದು ನಮ್ಮ ನ್ಯಾಷನಲ್ TV ಕಳಕಳಿ.